Hello everyone, welcome to the official gang of people who studies one night before the exam and still ends up getting a decent marks in exam. ಸೊ ಚಾಟ್ ಜಿ ಪಿ ಟಿನ ನೀವು ಕರೆಕ್ಟಾಗಿ ಯೂಸ್ ಮಾಡೋದನ್ನು ಕಲ್ತ್ಕೊಂಡ್ರೆ ಯಾವ ಪ್ರಾಂಪ್ಟ್ಸ್ನ ಹಾಕಬೇಕು ಅಂತ ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ದೀರಾ ಅಂತಂದರೆ ಟ್ರಸ್ಟ್ ಮೀ ಇಟ್ ಕ್ಯಾನ್ ಸೇವ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ನೀವು ಬೇಗ ಥಿಂಗ್ಸ್ನ ಕಲಿಬೋದಾಗಿರುತ್ತೆ. ಸೊ ಇಟ್ ಡಸಂಟ್ ಮ್ಯಾಟರ್ ಇಫ್ ಯು ಆರ್ ಎ ಫಸ್ಟ್ ಇಯರ್ ಸ್ಟೂಡೆಂಟ್, ಸೆಕೆಂಡ್ ಇಯರ್ ಸ್ಟೂಡೆಂಟ್ ಆರ್ ಎ ಫೈನಲ್ ಇಯರ್ ಸ್ಟೂಡೆಂಟ್, ಇಟ್ ಡಸಂಟ್ ಮ್ಯಾಟರ್ ವಿಚ್ ಸ್ಟ್ರೀಮ್ ಯು ಆರ್ ಫ್ರಮ್. ಸೊ ಇದು ಎಲ್ಲರಿಗೂ ಅಪ್ಲಿಕೇಬಲ್ ಆಗಿರುತ್ತೆ. ಯು ಕ್ಯಾನ್ ವಾಚ್ ದಿಸ್ ವಿಡಿಯೋ. ಸೊ ಫಸ್ಟ್ ಥಿಂಗ್ ಬಂದುಬಿಟ್ಟು ಯು ಕ್ಯಾನ್ ಯೂಸ್ ಚಾಟ್ ಜಿ ಪಿ ಟಿ ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್ ಬೆಟರ್. ಇವಾಗ ನಿಮ್ಗೆ ಯಾವುದಾದ್ರು ಒಂದು ಟಾಪಿಕ್ ಅರ್ಥ ಆಗ್ತಿಲ್ಲ ಅಂತಂದರೆ, ಅಥವಾ ನಾಳೆನೇ ಇಂಟರ್ನಲ್ಸ್ ಇದೆ ಆ್ಯಂಡ್ ನೀವು ಆ ಮಾಡ್ಯೂಲ್ನ ಒಂದ್ಸಲಿನೂ ಓಪನ್ ಮಾಡೇ ನೋಡಿಲ್ಲ, ಅದ್ರಲ್ಲಿ ಯಾವುದೋ ಒಂದು ಇಂಪಾರ್ಟೆಂಟ್ ಟಾಪಿಕ್ ಪ್ರತಿ ವರ್ಷವೂ ರಿಪೀಟ್ ಆಗ್ತಾಯಿದೆ ಅಂದರೆ ದೆನ್ ಈ ವರ್ಷವೂ ನಿಮಗೆ ಕೇಳ್ತಾರೆ ಅಂತ. ಸೊ ನೀವೇನು ಮಾಡಬೇಕು, ಆ ಕಂಪ್ಲೀಟ್ ಮಾಡ್ಯೂಲ್ನ ಚಾಟ್ ಜಿ ಪಿ ಟಿಗೆ ಕಳಿಸ್ಬಿಟ್ಟು ಸಮ್ಮರೈಸ್ ದಿಸ್ ಅಂತ ಹೇಳಿ, ಓಕೆನಾ. ಆ್ಯಂಡ್ ಸಮ್ಮರೈಸೇಷನ್ ಆದಮೇಲೆ ನಿಮ್ಮ ಯಾವ ಟಾಪಿಕ್ನ ಕಲಿಬೇಕು ಅಂತ ಇರ್ತೀರಲ್ವಾ, ಸೊ ಆ ಟಾಪಿಕ್ನ ಮೆನ್ಷನ್ ಮಾಡಿಬಿಟ್ಟು ಎಕ್ಸ್ಪ್ಲೇನ್ ದಿಸ್ ಟಾಪಿಕ್ ಲೈಕ್ ಐ ಆಮ್ ಎ 5 year old ಅಂತ ಹೇಳಿ. ಸೊ ಆವಾಗ ತುಂಬಾ ಸಿಂಪಲ್ ವರ್ಡ್ಸಲ್ಲಿ ಚಾಟ್ ಜಿ ಪಿ ಟಿ ನಿಮಗೆ ಆ ಟಾಪಿಕ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಅದಾದಮೇಲೆ ನೀವು ಕೇಳಿ, ಈಗ ಈ ಆನ್ಸರ್ನ ನನಗೆ ಎಕ್ಸಾಮ್ ಲೆವೆಲಿಗೆ ಹೇಗೆ ಬರಬೇಕು ಆ ರೀತಿ ಎಕ್ಸ್ಪ್ಲೈನ್ ಮಾಡುವಂಥ. ಸೊ ಆವಾಗ ಆ್ಯಕ್ಚುಯಲ್ ಕೀವರ್ಡ್ಸ್ ಎಲ್ಲ ಏನಿರುತ್ತೆ ಎಕ್ಸಾಮಲ್ಲಿ ಏನು ಬರಿಬೇಕಿರುತ್ತೆ ನೀವು ಇಂಪಾರ್ಟೆಂಟ್, ಆ ಕೀವರ್ಡ್ಸ್ನ ಯೂಸ್ ಮಾಡಿಕೊಂಡು ಚಾಟ್ ಜಿ ಪಿ ಟಿ ನಿಮಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಏನಪ್ಪ ಅಂತಂದರೆ, ಇವಾಗ ನಿಮ್ಮ ಹತ್ರ ಕ್ವಶನ್ ಬ್ಯಾಂಕ್ ಇರುತ್ತೆ. ಸೊ ಇಟ್ ಈಸ್ ಡ್ಯಾಮ್ ಶೋರ್ ದಟ್ ನಿಮ್ಮ ಕೈಲಿ ಎಲ್ಲ ಕ್ವಶನ್ಸ್ನು ಕುತ್ಕೊಂಡು ಆನ್ಸರ್ ಮಾಡೋಕ್ಕಾಗಲ್ಲಂತೆ. ಸೊ ನೀವೇನು ಮಾಡಬೇಕು, ನಿಮ್ಮ ಪಿ ಪಿ ಟಿನ ಅಥವಾ ಪಿ ಡಿ ಎಫ್ ಏನು ಕಳಿಸಿರ್ತಾರೆ ನಿಮ್ಮ ಟೀಚರ್ಸ್, ಅದನ್ನು ಶೇರ್ ಮಾಡಿ ಚಾಟ್ ಜಿ ಪಿ ಟಿಗೆ. ಅದು ಒಂದ್ಸಲ ಸಮ್ಮರೈಸ್ ಮಾಡಿದ್ದಾದಮೇಲೆ ಆ ಕ್ವಶನ್ ಬ್ಯಾಂಕ್ ಏನಿರುತ್ತೆ ಅದನ್ನು ಶೇರ್ ಮಾಡಿಬಿಟ್ಟು ನೀವು ಹೇಳಿ, ಆನ್ಸರ್ ದಿಸ್ ಕ್ವಶನ್ ಬೈ ಯೂಸಿಂಗ್ ದ ಕಂಟೆಂಟ್ ಫ್ರಮ್ ದ ಪಿ ಡಿ ಎಫ್ ಐ ಹ್ಯಾವ್ ಸೆಂಟ್ ಯು ಅಂತ ಹೇಳಿ. ಸೊ ಆವಾಗ ಚಾಟ್ ಜಿ ಪಿ ಟಿ ಏನು ಮಾಡುತ್ತೆ, ನೀವು ಏನು ಪಿ ಪಿ ಟಿ ಅಥವಾ ಪಿ ಡಿ ಎಫ್ನ ಸೆಂಡ್ ಮಾಡಿರ್ತೀರಲ್ವ ನಿಮ್ಮ ಕಾಲೇಜಲ್ಲಿ ಕಳಿಸಿರೋದನ್ನು, ಅದನ್ನು ಒಂದ್ಸಲ ಓದಿ ಅದರಲ್ಲಿರೋ ವರ್ಡ್ಸ್ನ ಯೂಸ್ ಮಾಡಿಕೊಂಡು ನೀವು ಕೇಳಿರೋ ಕ್ವಶನ್ ಬ್ಯಾಂಕಿಗೆ ಆನ್ಸರ್ಸ್ನ ಕೊಡ್ತಾ ಹೋಗುತ್ತೆ, ಓಕೆನಾ. ಸೊ ನಾನೇನು ಹೇಳ್ತೀನಪ್ಪ ಅಂತಂದರೆ, ಅಕಸ್ಮಾತ್ ಕ್ವಶನ್ ಏನಾದರೂ 8 marks ಆಗಿತ್ತು ಅಂತಂದರೆ ನೀವೇನು ಹೇಳಿ ಚಾಟ್ ಜಿ ಪಿ ಟಿಗೆ ಇದಕ್ಕೆ 10 marksಗೆ ಆನ್ಸರ್ ಕೊಡು ಅಂತ ಹೇಳಿ. ಯಾಕೆ ಅಂತಂದರೆ ನೀವು 10 marksಗೆ ಓದಿದ್ರೆ ಅಲ್ಟಿಮೇಟ್ಲಿ ಎಕ್ಸಾಮಲ್ಲಿ 8 marksಗೆ ಬರೀತೀರಾ. ಅಕಸ್ಮಾತ್ ಏನಾದರೂ ಕ್ವಶನು 5 marksiಂದ ಇತ್ತು ಅಂತಂದರೆ ಆವಾಗ ಚಾಟ್ ಜಿ ಪಿ ಟಿಗೆ 7 mark ಅಥವಾ 8 markಗೆ ಆನ್ಸರ್ ಮಾಡೋಕ್ಕೆ ಹೇಳಿ. ಅಷ್ಟು ಓದಿದ್ರೆ ಆವಾಗ 5 marksಗೆ ಎಷ್ಟು ಬೇಕು ಆನ್ಸರ್ ಅಷ್ಟು ಬರೀತೀರಾ ಎಕ್ಸಾಮಲ್ಲಿ. ವಿ ಆಲ್ ನೋ ದಟ್. ಅಂದರೆ ನಾವು ಏನು ಕಂಪ್ಲೀಟ್ ಓದ್ತೀವಿ 100% ಅಂದರೆ ನಾವು ಬರೆಯಲ್ಲ ಅಂತ ನಮಗೆ ತುಂಬ ಚೆನ್ನಾಗಿ ಗೊತ್ತು. ಸೊ 8 marks ಇದ್ದರೆ 10 marksಗೆ ಪ್ರಿಪೇರ್ ಆಗಿ ಆಗ 8 marksಗೆ ಬರೀತೀರಾ ಅಲ್ಟಿಮೇಟ್ಲಿ ಆನ್ಸರ್. ಆ್ಯಂಡ್ 5 marks ಇದ್ದರೆ 7 ಅಥವಾ 8 marksಗೆ ಪ್ರಿಪೇರ್ ಆಗಿ ಆಗ ನೀವು 5 marksಗೆ ಕರೆಕ್ಟಾಗಿ ಬರ್ದಿರ್ತೀರಾ ಆನ್ಸರ್ನ. ಆ್ಯಂಡ್ ಇನ್ ಕೇಸ್ ಸಬ್ಜೆಕ್ಟ್ ಅಂದರೂ 1 credit ಆಗಿದ್ದರೆ, ಅಂದರೆ ಎಕ್ಸಾಮಲ್ಲಿ ಬರೀ MCQ ಕೇಳ್ತಾರೆ ಅಂತಂದರೆ ಅಥವಾ 1 marks ಕ್ವಶನ್ಸ್ ಈ ಥರ ಕೇಳ್ತಾರೆ ಅಂತಂದರೆ ಅಫ್ಕೋರ್ಸ್ ಅಲ್ಲಿ ಜಾಸ್ತಿ ಪ್ರಿಪ್ರೇಷನ್ ಬೇಕಾಗಲ್ಲ. ಬಟ್ ಸ್ಟಿಲ್ ನೀವು ಏನು ಪಿ ಪಿ ಟಿ ಇರುತ್ತೆ ಅದನ್ನು ಚಾಟ್ ಜಿ ಪಿ ಟಿ ಕಳಿಸ್ಬಿಟ್ಟು, ಅಕಸ್ಮಾತ್ ಅದೇನಾದರೂ MCQ ಇರೋ ಎಕ್ಸಾಮ್ ಆಗಿದ್ದರೆ ಚಾಟ್ ಜಿ ಪಿ ಟಿಗೆ ಕೇಳಿ, ಕ್ರಿಯೇಟ್ 10 MCQs ಬೈ ಯೂಸಿಂಗ್ ದ ಪಿ ಪಿ ಟಿ ಅಥವಾ ಕ್ರಿಯೇಟ್ 20, 30 ಹೌ ಮೆನಿ ಯು ವಾಂಟ್ ಅಷ್ಟು. ಸೊ ಎಷ್ಟು ಕ್ವಶನ್ಸ್ ಅಥವಾ MCQ ನಿಮಗೆ ಬೇಕು, 1 markದಾಗಿರಲಿ ಅಥವಾ MCQ ಆಗಿರಲಿ, ಅದಕ್ಕೆ ಹೇಳಿ ಕ್ರಿಯೇಟ್ ಮಾಡೋಕ್ಕೆ. ಅದು ಕ್ರಿಯೇಟ್ ಮಾಡಿಕೊಡುತ್ತೆ. ಈವನ್ ಲೈಕ್ ಯು ಕ್ಯಾನ್ ಸೇ ಇಟ್ ಲೈಕ್ ಆಪ್ಷನ್ಸು ಇರಬೇಕು ಅದರಲ್ಲಿ, ಆ್ಯಂಡ್ ಅದಾದಮೇಲೆ ಫೈನಲ್ ಆನ್ಸರ್ ಇರಬೇಕು. ಆ ಥರ ಕೇಳಿದ್ರು ಅಫ್ಕೋರ್ಸ್ ಅದು ಕ್ರಿಯೇಟ್ ಮಾಡಿ ಕೊಡುತ್ತೆ. ಸೊ ಇದು MCQ ಮತ್ತು 1 marksಗೆ ಈ ಥರ ಆಯಿತು. ಅಕಸ್ಮಾತ್ ಏನಾದರೂ ನಿಮಗೆ ಕ್ವಶನ್ ಬ್ಯಾಂಕ್ ಕಳಿಸಿಲ್ಲ ಅಂತಂದರೆ ನೀವೇ ಕೇಳ್ಬಿಡ್ಬೋದು ಚಾಟ್ ಜಿ ಪಿ ಟಿಗೆ, 5 marks ಕ್ವಶನ್ ಯಾವುದಕ್ಕೆ ಬರ್ಬೋದು, ಇದರಲ್ಲಿ 8 marks ಕ್ವಶನ್ ಯಾವ್ದು ಬರ್ಬೋದು, ಯಾವ ಡಯಾಗ್ರಾಮ್ಸ್ ಬರ್ಬೋದು. ಸೊ ಇದನ್ನೆಲ್ಲ ನೀವು ಆರಾಮಾಗಿ ಚಾಟ್ ಜಿ ಪಿ ಟಿಗೆ ಕೇಳ್ಬೋದು, ಅದು ನಿಮಗೆ ಆನ್ಸರ್ಸ್ ಕೊಡ್ತಾ ಹೋಗುತ್ತೆ. ಆ್ಯಂಡ್ ಇನ್ನೂ ನಿಮಗೆ ಪ್ರಿಸೈಸ್ ಆನ್ಸರ್ ಬೇಕು ಅಂತಂದರೆ ನೀವು ಮರಿಬಾರ್ದು ಲಾಸ್ಟಲ್ಲಿ ಮೆನ್ಷನ್ ಮಾಡೋಕ್ಕೆ ಬೈ ಯೂಸಿಂಗ್ ದ ಕಂಟೆಂಟ್ ಆಫ್ ದ ಪಿ ಪಿ ಟಿ ಅಂತ. ಇಲ್ಲ ಅಂತಂದರೆ ಏನಾಗುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಗ್ರೀನ್ ರೆವಲ್ಯೂಷನ್ ಅಂತ ಏನಾದರೂ ಇತ್ತು ಅಂತಂದರೆ ನೀವು ಸುಮ್ಮನೆ ಕೇಳಿದ್ರೆ ಅದು ಎಲ್ಲ ಸೋರ್ಸಸ್ಸಿಂದ ಇನ್ಫಾರ್ಮೇಷನ್ನ ಯೂಸ್ ಮಾಡಿ ಆನ್ಸರ್ ಮಾಡುತ್ತೆ. ಅದೇ ನಿಮ್ಮ ಪ್ರೊಫೆಸರ್ ಕಳಿಸಿರೋ ಅಂಥ ಪಿ ಡಿ ಎಫ್ ಅಥವಾ ಪಿ ಪಿ ಟಿನ ಶೇರ್ ಮಾಡಿಬಿಟ್ಟು ಆಮೇಲೆ ನೀವು ಹೇಳಿದ್ರೆ ಎಕ್ಸ್ಪ್ಲೈನ್ ಗ್ರೀನ್ ರೆವಲ್ಯೂಷನ್ ಬೈ ಯೂಸಿಂಗ್ ದ ಪಿ ಪಿ ಟಿ ಅಂತಂದರೆ ನಿಮ್ಗೆ ಎಕ್ಸಾಮ್ಗೆ ಏನು ಬೇಕು ಅಷ್ಟು ಮಾತ್ರ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಇದನ್ನು ಮರಿಬೇಡಿ, ದಿಸ್ ಇಸ್ ದ ಕೀವರ್ಡ್. ಲಾಸ್ಟಿಗೆ ನೀವು ಆ ಥರ ಮೆನ್ಷನ್ ಮಾಡಿ. ಸೊ ಡೋಂಟ್ ವರಿ, ಈ ಪ್ರಾಂಪ್ಟ್ಸ್ಗಳೆಲ್ಲ ನಾನು ವಾಟ್ಸಪ್ ಚಾನಲ್ ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್, ಅಥವಾ ಕೆಳಗಡೆ ಪಿನ್ ಕಮೆಂಟಲ್ಲಿ ಕೂಡ ಹಾಕಿರ್ತೀನಿ. ನೀವು ಜಸ್ಟ್ ಅಲ್ಲಿಂದ ಕಾಪಿ ಪೇಸ್ಟ್ ಮಾಡಿದ್ರೂ ಸಾಕು. ಸೊ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಿಲ್ವಾ ಅದನ್ನು ನೀವು ಚಾಟ್ ಜಿ ಪಿ ಟಿ ಕೇಳ್ಬೋದು. ನಾನು ಫಸ್ಟ್ ಪಾಯಿಂಟೇ ಹೇಳ್ದೆ. ಅಥವಾ ಏನಾದರೂ ಕ್ವಶನ್ಸ್ ಕ್ರಿಯೇಟ್ ಮಾಡಬೇಕು ಅಂತಂದರೆ, ಅಥವಾ ಆಲ್ರೆಡಿ ಇರೋ ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ಅಂತಂದ್ರೂ ಕೂಡ ಚಾಟ್ ಜಿ ಪಿ ಟಿನ ಯೂಸ್ ಮಾಡಿ. ಅದು ಬಿಟ್ಟು MCQ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೂ, ಅಥವಾ ನಿಮ್ಗೆ ಏನಾದರೂ ಲೈಕ್ ತುಂಬ ಹೆವಿ ಅನಿಸ್ತು ಸಿಲೆಬಸ್, ಫಾರ್ ಎಕ್ಸಾಂಪಲ್ ಈ MCQದು ಮತ್ತು 1 marks ಅದು ಈಸಿ ಇರುತ್ತೆ ಬಟ್ ಸ್ಟಿಲ್ ತುಂಬ ಹೆವಿ ಅನಿಸುತ್ತೆ ಕೆಲವೊಂದು ಸಲ ಸಿಲೆಬಸ್ಸು. ಸೊ ನೀವೇನು ಮಾಡಬೇಕು, ಆವಾಗ ಚಾಟ್ ಜಿ ಪಿ ಟಿಗೆ ಕೇಳಿ ನಿಮಗೆ ಕ್ವಶನ್ ಕೇಳೋಕ್ಕೆ. ಸೊ ಅವಾಗ ಅದೇನು ಮಾಡುತ್ತೆ, ನೀವು ಕಳಿಸಿರೋ ಪಿ ಪಿ ಟಿ ಅಥವಾ ಪಿ ಡಿ ಎಫಿಂದ ಕ್ವಶನ್ಸ್ನ ಪಿಕ್ ಮಾಡಿ ನಿಮಗೆ ಕೇಳುತ್ತೆ, ನೀವು ಅದಕ್ಕೆ ಆನ್ಸರ್ ಮಾಡಬೇಕು. ಅದು ನಿಮ್ಗೆ ಹೇಳುತ್ತೆ ಇಟ್ ಈಸ್ ಕರೆಕ್ಟ್ ಆರ್ ನಾಟ್ ಅಂತ. ಇದು ಯಾವಾಗ ಯೂಸ್ ಮಾಡಬೇಕಂತಂದರೆ ವೆನ್ ಯು ಫೀಲ್ ಲೈಕ್ ಇಟ್ಸ್ ಟೂ
ಬೋರಿಂಗ್ ಅಂತ ಅನ್ಸಿದ್ರೆ, ಫಾರ್ ಎಕ್ಸಾಂಪಲ್ ಇವಾಗ EVS ಈ ಥರ ಸಬ್ಜೆಕ್ಟ್ ಕೆಲವೊಂದು ಸಲ ತುಂಬ ಬೋರಿಂಗ್ ಅಂತ ಅನಿಸುತ್ತೆ. ಆ ಟೈಮಲ್ಲಿ ನೀವು ಈ ಟ್ರಿಕ್ನ ಯೂಸ್ ಮಾಡ್ಬೋದು, ಎಲ್ಲ ಸಲಿನೂ ಅಲ್ಲ. ಆ್ಯಂಡ್ ಅದು ಬಿಟ್ಟು ನೀವು ಫ್ಲ್ಯಾಶ್ ಕಾರ್ಡ್ನ ಕೂಡ ಕ್ರಿಯೇಟ್ ಮಾಡಿಸ್ಬೋದು ChatGPTಯಿಂದ. ಸೊ ಅದೇ ಸೇಮ್ ಟ್ರಿಕ್. ಮತ್ತು ಕ್ರಿಯೇಟ್ 10 ಫ್ಲ್ಯಾಶ್ ಕಾರ್ಡ್ಸ್ ಬೈ ಯೂಸಿಂಗ್ ದ PDF or PPT ಐ ಸೆಂಟ್ ಯು ಅಂತ ಹೇಳಿ. ಸೊ ಅದು ನಿಮಗೆ ಫ್ಲ್ಯಾಶ್ ಕಾರ್ಡ್ ಕೂಡ ಕ್ರಿಯೇಟ್ ಮಾಡಿಕೊಡುತ್ತೆ. ಸೊ ಫ್ಲ್ಯಾಶ್ ಕಾರ್ಡ್ ಇಸ್ ನಥಿಂಗ್ ಬಟ್ ಲೈಕ್ 1 ಮಾರ್ಕ್ ಆನ್ಸರ್ ಈ ಥರ ನೀವು ಥಿಂಕ್ ಮಾಡ್ಬೋದು. ಸೊ ಇವಾಗ ಒಂದು ಸೈಡು ಕ್ವಶನ್ ಇರುತ್ತೆ ಮತ್ತು ಇನ್ನೊಂದು ಸೈಡು ಆನ್ಸರ್ ಇರುತ್ತೆ. ಅದನ್ನು ನಾವು ಫ್ಲ್ಯಾಶ್ ಕಾರ್ಡ್ ಅಂತ ಹೇಳ್ತೀವಿ. ಅದನ್ನು ಕೂಡ ಕ್ರಿಯೇಟ್ ಮಾಡುತ್ತೆ. ಅಥವಾ ಸಮ್ಮರಿ ಬೇಕು ಅಂತಂದರೆ ಅದನ್ನು ಪ್ರಿಪೇರ್ ಮಾಡಿಕೊಡುತ್ತೆ. ಆ್ಯಂಡ್ ನೀವು ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೊಡೋಕ್ಕೂ ಕೂಡ ChatGPTನ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ಯಾವುದೋ ಒಂದು ಕ್ವಶನ್ ಕೇಳಿರ್ತೀರ ಆಯಿತಾ, ಅದಕ್ಕೆ ಅದು ಆನ್ಸರ್ನ ಜನ್ರೇಟ್ ಮಾಡಿ ಕೊಟ್ಟಿರುತ್ತೆ. ಆ ಆನ್ಸರ್ನ ನೀವು ಓದ್ತಾ ಇರ್ತೀರ, ಅಲ್ಲಿ ಯಾವುದೋ ಮಿಡಲಲ್ಲಿ ಒಂದು ಲೈನ್ ಅರ್ಥ ಆಗಲ್ಲ ನಿಮಗೆ ಅಂತಂದರೆ ಆ ಲೈನ್ ಏನಿರುತ್ತೆ ಅದನ್ನು ಕಾಪಿ ಪೇಸ್ಟ್ ಮಾಡಿಬಿಟ್ಟು ಮತ್ತೆ ChatGPTಗೆ ಕೇಳಿ ಲೈನ್ ನನಗೆ ಅರ್ಥ ಆಗ್ತಿಲ್ಲ ಅಂತ. ಸೊ ಆವಾಗ ಅದು ನಿಮ್ಗೆ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಅದೇನು ನಿಮ್ಮನ್ನು ಜಡ್ಜ್ ಮಾಡಲ್ಲ. ಸೊ ಅದು ನಿಮ್ಮ ಡೌಟ್ ಎಷ್ಟೇ ಸಿಲ್ಲಿ ಅಂತ ಅನಿಸಿದ್ರು ಪ್ಲೀಸ್ ಆಸ್ಕ್ ದಟ್, ಸೊ ದಟ್ ನಿಮ್ಗೆ ಇನ್ನೂ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೀವು ಇದೆಲ್ಲ ಟ್ರಿಕ್ಸ್ನ ಯೂಸ್ ಮಾಡಿ ಆದಮೇಲೆ ಒನ್ಸ್ ನೀವು ಒಂದು ಮಾಡ್ಯೂಲ್ನ ಅರ್ಥ ಮಾಡ್ಕೊಂಡ್ಮೇಲೆ ಅಟ್ಲೀಸ್ಟ್ ಫಾರ್ ಎಕ್ಸಾಮ್ಗೆ ಏನು ಬೇಕೋ ಅಷ್ಟು ನೀವು ತಿಳ್ಕೊಂಡ್ಮೇಲೆ ಅದನ್ನು ನೀವು ನೋಟ್ಸ್ ಫಾರ್ಮ್ಗೆ ನೀವು ಕ್ರಿಯೇಟ್ ಮಾಡಿ. ಯಾಕೆಂತಂದರೆ ಎಷ್ಟು ಸಲ ಬರೀ ChatGPTನೇ ಓಪನ್ ಮಾಡಿಬಿಟ್ಟು ಓದೋದಕ್ಕಿಂತ ಇಟ್ಸ್ ಬೆಟರ್ ಇಫ್ ಯು ಕ್ರಿಯೇಟ್ ಯುವರ್ ಓನ್ ನೋಟ್ಸ್. ಅದು ಹ್ಯಾಂಡ್ ರಿಟನ್ ಆದರೂ ಆಗಿರಲಿ ಅಥವಾ ಡಿಜಿಟಲ್ ನೋಟ್ಸ್ ಆದ್ರೂ ಆಗಿರಲಿ. ಸೊ ಹ್ಯಾಂಡ್ ರಿಟನ್ ಅಂತಂದರೆ ನಿಮಗೂ ಎಲ್ಲರಿಗೂ ಗೊತ್ತು, ಜಸ್ಟ್ ಕ್ವಶನ್ ಹಾಕಿ ಅದಕ್ಕೆ ChatGPT ಏನು ಆನ್ಸರ್ ಕೊಟ್ಟಿರುತ್ತೆ ನೀವು ಆನ್ಸರ್ನ ಅಲ್ಲಿ ಬರ್ಕೊಳ್ಳಿ. ಆ್ಯಂಡ್ ನಾನು ಹೇಳಿದ್ನಲ್ಲ, ಇನ್ ಕೇಸ್ ಮಿಡಲಲ್ಲಿ ಏನಾದರೂ ಒಂದು ಲೈನ್ ಅರ್ಥ ಆಗಿಲ್ಲ ಅಂತಂದರೆ ನೀವು ಮತ್ತೆ ChatGPTನ ಕೇಳಿರ್ತೀರಲ್ವ, ಸೊ ಅದನ್ನು ನೀವು ಬ್ರ್ಯಾಕೆಟಲ್ಲಿ ಕನ್ನಡದಲ್ಲೇ ಬರ್ಕೊಳ್ಳಿ. ಸೊ ದಟ್ ನೆಕ್ಸ್ಟ್ ಟೈಮ್ ಒಂದು ಲೈಕ್ 1 ಮಂತ್ ಬಿಟ್ಟು ನೀವು ಮತ್ತೆ ಓದ್ತಿದ್ದೀರಾ ಅಂತಂದರೆ ಅದು ನಿಮಗೆ ಏನೋ ಹೊಸ್ದಾಗಿ ಏಲಿಯನ್ ಲ್ಯಾಂಗ್ವೇಜ್ ಏನೋ ನೋಡ್ತಿದ್ದೀನಿ ಅಂತ ಅನಿಸ್ಬಾರ್ದು ಅಲ್ವಾ. ಸೊ ಅದಕ್ಕೇ ನಿಮ್ಮ ಮದರ್ ಟಂಗ್ ಅಂದರೆ ಅಫ್ಕೋರ್ಸ್ ಕನ್ನಡ ಅಲ್ವಾ. ಸೊ ಕನ್ನಡದಲ್ಲಿ ನೀವು ಬ್ರ್ಯಾಕೆಟಲ್ಲಿ ಬರ್ಕೊಂಡಿರಿ. ಸೊ ದಟ್ ನೆಕ್ಸ್ಟ್ ಟೈಮ್ ನೀವು ಅದನ್ನು ಓದೋಕ್ಕೆ ಬಂದಾಗ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಹ್ಯಾಂಡ್ ರಿಟನ್ ನೋಟ್ಸಲ್ಲಿ ನೀವು ಈ ಥರ ಮಾಡ್ಬೋದು. ಇಲ್ಲ ಟೈಮ್ ಶಾರ್ಟೇಜ್ ಇದೆ ಅಥವಾ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಥವಾ ಟೈಮ್ ಇಲ್ಲ ಅಂತಂದರೆ ಆವಾಗ ನೀವೇನು ಮಾಡ್ಬೋದು, ಡಿಜಿಟಲ್ ನೋಟ್ಸ್ನ ಮಾಡ್ಕೊಬೋದು. ಸೊ ಅಫ್ಕೋರ್ಸ್ ಲೈಕ್ ಮೈಕ್ರೋಸಾಫ್ಟ್ ವರ್ಡ್ ಇರುತ್ತೆ ಅಲ್ವಾ, ಅದಕ್ಕೇ ಜಸ್ಟ್ ಆ ಕ್ವಶನ್ ಮತ್ತು ಆನ್ಸರ್ ಏನು ChatGPT ಕಳಿಸಿರುತ್ತೆ ಅದನ್ನೇ ಕಾಪಿ ಪೇಸ್ಟ್ ಮಾಡಿ ವರ್ಡ್ ಡಾಕ್ಯುಮೆಂಟಿಂಗ್ ಮಾಡಿ ಇದೇ ಥರ ಎಲ್ಲ ಮಾಡ್ಯೂಲ್ಸ್ಗೂ ಸಪ್ರೇಟ್ ಮಾಡಿ. ಸೊ ದಟ್ ಒಂದು ಹ್ಯಾಂಡ್ ರಿಟನ್ ನೋಟ್ಸ್ ಆದರೂ ಇರುತ್ತೆ ಅಥವಾ ಒಂದು ಡಿಜಿಟಲ್ ನೋಟ್ಸ್ ಆದ್ರೂ ಇರುತ್ತೆ. ಸೊ ಡಿಪೆಂಡಿಂಗ್ ಆನ್ ಯುವರ್ ಟೈಮ್ ಆ್ಯಂಡ್ ಇಂಟ್ರೆಸ್ಟ್ ನೀವು ಇದನ್ನು ಮಾಡ್ಬೋದು. ಸೊ ನಾನು ಕೆಲವೊಂದು ಸಬ್ಜೆಕ್ಟ್ಸ್ಗೆ ಲೈಕ್ ಯಾವಾಗ ತುಂಬ ಟೈಮ್ ಇತ್ತು ಆಗ ಹ್ಯಾಂಡ್ ರಿಟನ್ ನೋಟ್ಸ್ ಮಾಡಿದೆ, ಬಿಕಾಸ್ ಐ ಪ್ರಿಫರ್ ಹ್ಯಾಂಡ್ ರಿಟನ್ ನೋಟ್ಸ್ ಮೋರ್ ದ್ಯಾನ್ ಡಿಜಿಟಲ್ ನೋಟ್ಸ್. ಯಾವಾಗ ಟೈಮ್ ಕಡಿಮೆ ಇತ್ತು ಸೊ ಅಂಥ ಟೈಮಲ್ಲಿ ಡಿಜಿಟಲ್ ನೋಟ್ಸ್ನ ಮಾಡ್ಕೊಳ್ಳಿ. ಅದೇ ಡಿಜಿಟಲ್ ನೋಟ್ಸ್ನ ಆಮೇಲೆ ಬೇಕಿದ್ರೆ ನೀವು PDF ಫಾರ್ಮಿಗೆ ಕನ್ವರ್ಟ್ ಮಾಡಿ ಜೆರಾಕ್ಸ್ ತೆಗಿಸ್ಬೋದು. ಲೈಕ್ ಇಫ್ ಯು ಡೋಂಟ್ ಪ್ರಿಫರ್ ರೀಡಿಂಗ್ ಇಟ್ ಲೈಕ್ ಇನ್ ದ ಸ್ಕ್ರೀನ್. ಸೊ ಇಟ್ಸ್ ಅಪ್ ಟು ಯು. ಹ್ಯಾಂಡ್ ರಿಟನ್ ಆದರೂ ಮಾಡ್ಕೊಳ್ಳಿ ಅಥವಾ ಡಿಜಿಟಲ್ ನೋಟ್ಸ್ ಆದರೂ ಮಾಡ್ಕೊಳ್ಳಿ. ಡೋಂಟ್ ವರಿ ಅಬೌಟ್ ದ ಪ್ರಾಂಪ್ಟ್ಸ್. ನಾನು ನಿಮಗೆ ಪ್ರಾಂಪ್ಟ್ಸ್ನೆಲ್ಲ ವಾಟ್ಸಪ್ ಚಾನಲಲ್ಲಿ ಕೂಡ ಶೇರ್ ಮಾಡಿರ್ತೀನಿ ಅಥವಾ ಕೆಳಗಡೆ ಪಿಂಟ್ ಕಮೆಂಟಲ್ಲಿ ಕೂಡ ಹಾಕಿರ್ತೀನಿ. ನೀವು ಜಸ್ಟ್ ಅದನ್ನು ಕಾಪಿ ಪೇಸ್ಟ್ ಮಾಡಿ ಸಾಕು. ಸೊ ಐ ಹೋಪ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್. ಇಫ್ ಇಟ್ ವಾಸ್ then please like, share, comment and subscribe to my channel. Thank you for watching.